ದಲಿತರ ಸ್ಮಶಾನ ರಸ್ತೆ ಜಾಗ ಒತ್ತುವರಿ ಶವವಿಟ್ಟು ಗ್ರಾಮಸ್ಥರ ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಪೆರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಾಪುರ ಗ್ರಾಮದಲ್ಲಿ ದಲಿತರ ಸ್ಮಶಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಕೆಲವು ಗ್ರಾಮಸ್ಥರು ಅತಿಕ್ರಮಣ ಮಾಡಿಕೊಂಡಿದ್ದು, ಇದರಿಂದ ಗ್ರಾಮದ ಯಾರಾದರೂ ದಲಿತರ ಸಾವಾದಲ್ಲಿ ಆ ಮೃತದೇಹವನ್ನು ಸ್ಮಶಾನಕ್ಕೆ ಸಾಗಿಸಲು ಕಷ್ಟವಾಗಿತ್ತು. ಈ ವಿಚಾರವಾಗಿ ಮೈಲಾಪುರ ಗ್ರಾಮಸ್ಥರು ಶವವಿಟ್ಟು ಪ್ರತಿಭಟನೆ ಮಾಡಿದ ಪ್ರಸಂಗ ಸೋಮವಾರ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ಸುಮಾರು ದಶಕಗಳಿಂದ ದಲಿತರ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದೆ ನಮ್ಮ ಸಮುದಾಯದವರು ಯಾರಾದರೂ ಮೃತಪಟ್ಟರೆ ಆ ಶವವನ್ನು ಸಾಗಿಸಲು ಹರಸಾಹಸ ಪಡಬೇಕಾಗಿದೆ. ಈ ಸಮಸ್ಯೆಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರುಗಳನ್ನು ನೀಡಿದ್ದರೂ ಈವರೆಗೂ ನಮ್ಮ ಸಮಸ್ಯೆಯಾಗಿಯೇ ಉಳಿದಿದೆ. ಇದುವರೆಗೂ ಅಧಿಕಾರಿಗಳು ರಸ್ತೆಯನ್ನು ಗುರುತಿಸಿಕೊಟ್ಟಿಲ್ಲ. ನಮ್ಮ ಕಾಲೋನಿಯಲ್ಲಿ ಯಾರೇ ನಿಧನರಾದರೂ ಊರಿನ ಮಧ್ಯೆ ಎತ್ತುಕೊಂಡು ಹೋಗಲು ಗ್ರಾಮದ ಮೇಲ್ಜಾತಿಯವರು ಬಿಡುವುದಿಲ್ಲ. ಸ್ವಾತಂತ್ರ್ಯ ಬಂದು ಹಲವು ದಶಕಗಳೇ ಕಳೆದರೂ ಈ ಪರಿಸ್ಥಿತಿ ನಮಗೆ ತಪ್ಪಿದ್ದಲ್ಲ. ಏನಾದರೂ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಡುವ ಸಲುವಾಗಿ ನಮ್ಮ ಸ್ಮಶಾನಕ್ಕೆ ದಾರಿ ಕಲ್ಪಿಸುವ ರಸ್ತೆಯನ್ನು ಗುರುತಿಸಿಕೊಡಬೇಕು. ರಸ್ತೆ ಇಲ್ಲದ ಕಾರಣ ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯಕ್ರಿಯೆಗಳನ್ನು ಮಾಡಲು ನರಕ ಕಾಣಬೇಕಾಗಿದೆ. ನಮ್ಮ ಕಾಲೋನಿಯಲ್ಲಿ ಹಿರಿಯರೊಬ್ಬರು ನಿಧನವಾಗಿದ್ದು ಅವರನ್ನು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲು ತೆಗೆದುಕೊಂಡು ಹೋಗಲು ನಮ್ಮ ಕಷ್ಟ ದೇವರಿಗೆ ಪ್ರಿಯವಾದಂತಾಗಿದೆ. ಇನ್ನು ದಲಿತ ನಾಯಕರುಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ದಾರಿಗಾಗಿ ನಮ್ಮ ಎಲ್ಲ ದಲಿತ ಯುವಕರು ಒಗ್ಗಟ್ಟಾಗಿ ಈ ದಿನ ಪ್ರತಿಭಟನೆ ಮಾಡಿದ್ದರಿಂದ ಕೊನೆಗೆ ಅಧಿಕಾರಿಗಳು ಮತ್ತು ಪೊಲೀಸರು ಸ್ಥಳಕ್ಕೆ ಬಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಸ್ಮಶಾನಕ್ಕೆ ತಾತ್ಕಾಲಿಕವಾಗಿ ದಾರಿ ಸಿಗುವಂತಾಗಿದೆ. ಈ ಸಮಸ್ಯೆ ಮುಂದಿನ ದಿನಗಳಲ್ಲಿಯೂ ಸಂಭವಿಸದಂತೆ ನೋಡಿಕೊಳ್ಳುವ ಕೆಲಸವನ್ನು ಅಧಿಕಾರಿಗಳು ಮಾಡಿ ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಬಟ್ ತಕ್ಷಣಕ್ಕೆ ಎಲ್ಲ ಅನುಕೂಲ ಮಾಡಿಕೊಂಡು ಏನಿದೆಯೋ ಇವಾಗ ಗೊತ್ತಾಗಿದ್ದಾರೆ ಅವ್ರಿಗೆ ಒಂದು ಮಾಡೋಕ್ಕೆ ಅವಕಾಶ ಮಾಡ್ಕೊಂಡು ಪೂರ ಬನ್ನಿ. ಯಾಕೆ ಹಿಂಗೆ ಪೂರ ಬನ್ನಿ ಸೈಲೆಂಟ್ ಆಗಿರೋಣ. ಯಾಕಣ ಯಾರು ಮಾತಾಡಬಾರ್ದು. ಸರ್ವೆ ಮಾಡಿಲ್ಲ, ಏನು ಮಾಡಿಲ್ಲ. ಈಗ ನಿನ್ನೆ ಡೆತ್ ಆಗಿರೋದು, ನಿನ್ನೆ ಸಾಯಂಕಾಲ 6 ಗಂಟೆಯಲ್ಲಿ ಓಡಾಡೋಕ್ಕೆ SSTಗೆ ದಾರಿ ಇಲ್ಲ. ಅದಕ್ಕೆ ಈಗ ಇಲ್ಲೆಲ್ಲ ಉತ್ತಿ ಇದು ಮಾಡಿದ್ದಾರೆ. ಈಗ ದಾರಿ ಇಲ್ಲ, ಹೆಂಗೆ ಹೋಗ್ಬೇಕು? ಮುಂದೆ ಹೋಗೋಣ. ಅದರಲ್ಲಿ ಕಾಲುವೆ ಅವರಲ್ಲ ಸರ್, ಜಮೀನು 128 ಸರ್ಕಾರಿ ಜಮೀನು ಇದು. ಒಂದು ವೇಳೆ ನಿಮ್ಗೆ ಮಂಜೂರಾಗಿದ್ರೆ ಸಾಗುವಳಿ ತಗೊಂಬ ನೋಡ್ತೀನಿ. ಬಟ್ ದಾರಿ ಏನಿದೆಯೋ ದಾರಿ ಯಾರು ಅಡ್ಡ ಮಾಡೋಕ್ಕಾಗಲ್ಲ ಸರ್. ನಾವು 150 ವರ್ಷದಿಂದ ನಾವೇ ಉಳ್ತಾ ಇರೋದು. 150 ವರ್ಷದಿಂದ ಕರೆಕ್ಟೇ. ನೀವು ಉಳುಮೆ ಮಾಡ್ತಿದ್ರು ಕೂಡ ಒಂದು ವೇಳೆ ಸಾಗುವಳಿ ಜೊತೆ ಬಂದಿದ್ರು ಕೂಡ ಇದು ಗೋಮಾಳ ಜಮೀನು, ಸರ್ಕಾರಿ ಜಮೀನು ಇದು. ದಾರಿಗೆ ಅನುಕೂಲ ಬಿಟ್ಟೆ ನೀವು ಉಳುಮೆ ಮಾಡ್ಬೋದು. ದಾರಿ ಬ್ಲಾಕ್ ಮಾಡೋಂಗಿಲ್ಲ. ತೊಂದರೆ ಮಾಡ್ತಾ ಇಲ್ಲ ಸರ್. ನಾನು ತೊಂದರೆ ಮಾಡ್ತಾ ಇಲ್ಲ. ತೊಂದರೆ ಮಾಡಿಲ್ಲ ಅಂದ್ರೆ ಮತ್ತೆ ಇವಾಗ ಹೆಂಗಿದೆ ಅದು ಹಂಗೆ ದಾರಿ ಮಾಡಿಸಿ. ತೊಂದರೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆಯ್ತಾ, ನಾವು ಎಷ್ಟು ಶತಪ್ರಯತ್ನ ಬಿದ್ರು ರಿಕ್ವೆಸ್ಟ್ ಮಾಡಿದ್ರಿ. ಕೇಳಿ, ನಾನು ರಿಕ್ವೆಸ್ಟ್ ಮಾಡೋಂಗಿಲ್ಲ. ನೀವು ನಮ್ಗೆ ಅವರು ಅನುಭವದಲ್ಲಿ ಇದ್ರಲ್ಲ, ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್, ಬಟ್ ಕೇಳಲಿಲ್ಲ ಸರ್. ಇಲ್ಲಿ ಇಷ್ಟು ಜನ ಇದಾರಲ್ಲ ಸರ್, ನಾನು ಬಿಡಲ್ಲ ಅಂತ ಯಾರನ್ನ ಇದ್ರಿ ಬಿಡಕ್ ಇವ್ರು ಯಾರು ಅಲ್ಲ, ಬಿಡಿಸ್ಕೊಳ್ಳೋದು ನೀವಲ್ಲ. ನಾವು ಏನ್ ಹೇಳ್ತಾರೆ ಗೊತ್ತಾ, ಸರ್ವೆ ಮಾಡಿದ ಮೇಲೆ ನಾನು JCB ಕೆಲಸ ಮಾಡ್ತೀನಿ. ಆಯ್ತು, ಈಗ ಏನಿದೆಯೋ ಯಥಾಸ್ಥಿತಿ ಇರುತ್ತೆ. ಆ ದಾರಿ ಇವಾಗ ಏನಿದೆಯೋ ಅದೇನು ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಳ್ಳಿ. ನಾಳೆ ಸರ್ವೆ ಕರ್ಕೊಂಡ್ ಬರ್ತೀನಿ. ಈ ಗೋಮಾಳ ಜಮೀನು ಏನಿದೆ ಇದು ಯಥಾಸ್ಥಿತಿ ದಾರಿ ನಾವು ಮಾಡಿಸ್ಕೊಡ್ತೀವಿ. ಗೋಮಾಳ ಜಾಸ್ತಿ ಇದೆ. ಪಾಣಿ ಎಷ್ಟು ಬರ್ತಿದೆ ಗೋಮಾಳ? 150 ಮತ್ತೆ ಗೋಮಾಳ ಅದು ಸೇರ್ಕೊಳ್ತಾ 120 ಸೇರ್ಕೊಂಡಿರೋದು ಸರ್. ಈಗ ಹಿಡುವಳಿ ಜಮೀನು ಆಗಿದ್ರೆ
ಅವ್ರ ಪಿತ್ರಾಜಿತ ಆಸ್ತಿ ಆಗಿದ್ರೆ ಬೇಕಾದ್ರೆ ಅದು ಬಸ್ ಮಾಡ್ಕೊಳ್ಳಿ. ಈ ಗೋಮಾಳ ಜಮೀನು ಮೂಲತಃ ದಾರಿಗೆ ಬಿಟ್ಟೆ ಅವರು ಉದ್ಯೋಗ ಮಾಡ್ಕೊಳ್ಳಿ. ದಾರಿಗೆ ಯಾವುದೇ ಕಾರಣ ತೊಂದರೆ ಮಾಡೋದು. ಮತ್ತೆ ಉಳುಮೆ ಏನಕ್ಕೆ ಮಾಡಿದ್ದಾರೆ ಹೇಳಿ. ಅದು ಬಿಟ್ಟಿದೆ ಸರ್, ನಾವು ಬಿಟ್ಟಿದ್ದೀವಿ. ಗ್ರಾಮಸ್ಥರೆಲ್ಲ ಹೇಳ್ತಾ ಇದ್ದಾರೆ ಉಳುಮೆ ಮಾಡಿದ್ದಾರೆ. ಆದ್ರೆ ಇವತ್ತು ಬೆಳಗ್ಗೆ ನೋಡಿ ಸರ್ ತಗೊಂಬಾರ ಆಯ್ತು ಆಯ್ತು ಕೆಲಸ ಮಾಡಿ ಸುಮ್ಮನೆ ಇರ್ರಿ. ಸ್ಕೆಚ್ಚು ಎಲ್ಲ ನೀನು ತಗೊಂಬ ಸರ್ವೆ ಕರ್ಕೊಂಬರ್ತೀನಿ, ಸರ್ವೆ ಮಾಡಿಸ್ತೀನಿ, ದಾರಿ ಗುಡಿಸ್ತೀನಿ. ದಾರಿ ಪ್ರಕಾರ ಏನಿದೆ ಸ್ಮಶಾನಕ್ಕೆ ನೀವು ನೇರವಾಗಿ ಮಾಡ್ಕೊಳ್ಳಿ ಆಯ್ತಾ. ಈಗ ಯಾವುದೇ ಕಾರಣಕ್ಕೂ ಇವ್ರು ತೊಂದರೆ ಮಾಡೋಂಗಿಲ್ಲ. ಈಗ ಯಾರೇನೋ ಹೆಚ್ಚು ಕಡಿಮೆ ಆಗಿದ್ದಾರೆ ಮಣ್ಣು ಮಾಡಕ್ಕೆ ದಾರಿ ಅನುಕೂಲ ಮಾಡ್ಕೊಳ್ಳಿ. JCB ಮಾಡ್ಕೊಳ್ರಿ ಸರ್. ಇನ್ನೊಂದು ಸೈಟಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಎಲ್ಲರೂ ಇಲ್ಲೇ ಬಂದು ನಿಂತ್ಕೊಂಡು ಹೇಳ್ತೀವಿ ಸರ್. ಯಾವ ಮುಂದೆ ಆನೆ ಮಾಡೋದೇ ಕಾನೂನು. ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಮೇಡಮ್ನ ದಾರಿ ಬಿಡಪ್ಪ. రేపు చేసుకున్నాం మొన్న కలపండి. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಹೇಳಬೇಕಾಗಿರೋದು ಮೀಡಿಯಾದವರಾಗಿರ್ಬೋದು, ನಮ್ಮ ಪೊಲೀಸ್ ವ್ಯವಸ್ಥೆಗಾಗಿರ್ಬೋದು, ನಮ್ಮ ಕಂದಾಯ ಇಲಾಖೆಗಾಗಿರ್ಬೋದು, ಮೊದಲನೇದಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಅನಾದಿ ಕಾಲದಿಂದಲೂ ಅಷ್ಟೇ ಈ ಒಂದು ಸ್ಮಶಾನಕ್ಕೆ, ಈಗ ಆಲ್ರೆಡಿ ನೀವು ವಿಡಿಯೋ ಎಲ್ಲ ಮಾಡಿದ್ದೀರಾ, ಈ ಒಂದು ಸ್ಮಶಾನಕ್ಕೆ ರಸ್ತೆ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಇರಲಿಲ್ಲ. ಅನಾದಿ ಕಾಲ ನಾವು ಹುಟ್ಟಿದಾಗಿನಿಂದಲೂ ಅಷ್ಟೇ ಏನೋ ಯಾರಾದರೂ ಒಬ್ಬರು ಸಾವನ್ನಪ್ಪಿದ್ರೆ ಸಾಕು, ಹಳ್ಳ ದಿಂಡೆ ಒಂದು ರೀತಿಯಲ್ಲಿ ಈಗ ನೀವೇ ನೋಡಿದ್ದೀರಾ ಯಾವ ಥರ ಇತ್ತು ವ್ಯವಸ್ಥೆ ಅನ್ನೋದು. ಆ ಥರ ಇತ್ತು. ನಮಗೇನಪ್ಪ ಅಂದರೆ ಇವತ್ತು ನಮ್ಮದಾಗಿದೆ, ನಾಳೆ ಇನ್ನೊಬ್ರದ್ದು ಯಾರ್ದು ಆಗಬಾರ್ದು. ನಾಳೆ ಇನ್ನೊಬ್ರದ್ದು ಯಾವುದೇ ಮನೆಯಲ್ಲಿ ಈ ಥರ ಸಮಸ್ಯೆ ಬಂದ್ರೂ ಅನುಕೂಲ ಅವ್ರಿಗೂ ಹೆಂಗೂ ಅವರು ತೀರ್ಕೊಂಡಿದ್ದಾರೆ. ಅವ್ರಿಗೂ ಸ್ವರ್ಗದಲ್ಲಾದ್ರೂ ಒಂದು ರೀತಿ ಶಾಂತಿ ನೆಮ್ಮದಿ ಸಿಗಬೇಕು. ಪ್ರತಿಯೊಬ್ಬರಿಗೂ ಅಷ್ಟೇ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಎಂದು ಈ ಒಂದು ರಸ್ತೆ ಒಂದು ರೀತಿಯಲ್ಲಿ ಗೋಮಾಳ ಜಮೀನು ಅಂತ ನಮ್ಗೆ ಗೊತ್ತಾಯಿತು. ಗೋಮಾಳ ಜಮೀನು ಆಗಿದ್ದಾಗೆ ರಸ್ತೆ ಇಷ್ಟು ಚೆನ್ನಾಗಿದ್ಕೊಂಡ್ರು ಸಹ ಮಾಡೋರು ಯಾರೂ ಇಲ್ಲ. ಒಂದು ಪಂಚಾಯತಿಗೆ ಅರ್ಜಿಗಳು ಕೊಟ್ಟಿದ್ದಾರೆ, ತಾಲೂಕು ಆಫೀಸ್ಗೆ ಅರ್ಜಿಗಳು ಕೊಟ್ಟಿದ್ದಾರೆ, ಯಾರು ಬಂದು ಇಲ್ಲಿ ಮಾಡೋರು ಯಾರೂ ಇರಲಿಲ್ಲ. DC ಆಫೀಸ್ ಗಂಟ ಹೋಗಿದೆ, ಇಲ್ಲಿ ಯಾರೂ ಬಂದು ಮಾಡಲಿಲ್ಲ. ಆ ಇಂಟೆನ್ಷನಲ್ಲಿ ನಮಗೆ ಅನಿಸಿದ್ದು ಇವತ್ತು ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡ್ರು. ಅವರು ಒಬ್ಬರು ನಮ್ಮೂರಲ್ಲಿ ಒಬ್ಬರು ಯಜಮಾನರು. ಅವರು ಯಜಮಾನ ಕೃತ್ಯದಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಹೆಸರಲ್ಲಿ ಇವತ್ತು ಒಂದು ರಸ್ತೆ ದಾರಿ ಸಿಕ್ತು ಪ್ರತಿಯೊಬ್ಬರಿಗೂ ಅನ್ನೋದು ಖುಷಿ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಬಂದು ನಮ್ಮ ಯೂತ್ ಆಗಿರ್ಬೋದು, ಅವ್ರು ನಾರಾಯಣಸ್ವಾಮಿ ಅವರಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಎಲ್ಲರೂ ಅಷ್ಟೇ. ಒಂದು ಯೂತಲ್ಲಿ ಅಂದಮೇಲೆ ಒಂದು ರೀತಿಯಲ್ಲಿ ನನಗೊಂಥರ ತುಂಬ ಖುಷಿ ಆಗ್ತಿದೆ. ನನಗೆ ಖುಷಿ ಅಂತ ಖುಷಿ ಆಗ್ತಿದೆ. ಜೊತೆಗೆ ನೀವು ಬಂದಿದ್ದೀರಲ್ಲ ಸರ್, ನಿಮಗೂ ಖುಷಿ. ನಾವು ಅಂದರೆ ನೀವೇ ನಮ್ಮ ಬೆಂಬಲ ಅಂದರೆ ನೀವು ಬಂದಿರಲ್ಲ ತುಂಬ ಖುಷಿ ಆಯಿತು. ಜೊತೆಗೆ ಪೊಲೀಸ್ ವ್ಯವಸ್ಥೆ ಬಂದು RI ಬಂದರು, ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಕಲ್ಲಿಲಾಪುರ ಗ್ರಾಮ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇಲ್ಲಿ ಏನಂದರೆ ದಾರಿ ಇರಲಿಲ್ಲ. ಇಲ್ಲಿ
ದಾರಿ ಇರಲಿಲ್ಲ. ಇದ್ರ ಬಗ್ಗೆ ನಾವು ಅನೇಕ ಜನ ಹೋಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ನಮ್ಮದು ಗೋಮಾಳ ಜಾಗದಲ್ಲಿ ದಾರಿ ಮಾಡ್ಕೊಡ್ಬೇಕು. ಇದರಲ್ಲಿ ಗೋಮಾಳ ಜಮೀನಲ್ಲಿ 10 ಗುಂಟೆ ಜಮೀನು ಮಂಜೂರು ಮಾಡಿದ್ದಾರೆ SC/STಗೆ. ಮಂಜೂರು ಮಾಡಿದ್ರು ಏನೂ ಅಭಿವೃದ್ಧಿ ಮಾಡಿಲ್ಲ. ಆಮೇಲೆ ಈಗ ಊರಲ್ಲಿ ಯಾರಾದರೂ ತೀರ್ಕೊಂಡ್ರೆ ಊರ ಒಳಗಡೆ ನಾವು ಬರಬಾರ್ದು, ಇದು SC/STಗೆ ಕಂಡೀಷನ್. ಮುಂದೆ ಅಲ್ಲಿ ಮೇಲ್ವರ್ಗದವರಿಗೆ ಮತ್ತು ಊರ ಒಳಗಡೆ ಬರಬಾರ್ದು, ಮತ್ತು ಊರು ಹೊರಗಡೆ ಬರೋದಕ್ಕೆ ನಮ್ಮ ದಾರಿ ಇಲ್ಲ. ಈಗ ಹಾಗಾಗಿ ದಾರಿ ಬೇಕು ಅಂತ ನಾವು ಅರ್ಜಿ ಹಾಕಿ ಓಡಾಡ್ತಾ ಇದ್ವಿ. ಅರ್ಜಿ ಹಾಕಿ ಮತ್ತು ನರೇಗಾದಲ್ಲಾದರೂ ರೋಡ್ ಮಾಡಲಿ ಅಂತ ನಾವು ಬೋರ್ಡ್ ಎಲ್ಲ ಹಾಕಿದ್ವಿ. ಬೋರ್ಡ್ ಹಾಕಿದ್ರೂ ಬೋರ್ಡು ಕಿತ್ತಾಕಿದ್ದಾರೆ, ಮತ್ತು ಅರ್ಜಿ ಹಾಕಿದ್ರು ಯಾರೂ ಬಂದು ಇದುವರೆಗೂ ಸರ್ವೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಈಗ ತೀರ್ಕೊಂಡಿದ್ದಾರೆ. ಊರೊಳಗಡೆ ಶವನ ಎತ್ಕೊಂಡು ಹೋಗ್ಬಾರ್ದು. ಹಾಗಾಗಿ ನಾವು ಮತ್ತೆ ಇಲ್ಲಿ ಬರ್ತೀವಿ ಅಂತ ಗೊತ್ತಿದ್ದು ಇಲ್ಲಿ ಅವರು ಎಲ್ಲ ಉಳ್ಬಿಟ್ಟಿದ್ದಾರೆ. ನಮ್ಗೆ ಓಡಾಡೋಕ್ಕೂ ಜಾಗ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ನಾವು ಮೊದಲಿಂದ ಓಡಾಡ್ಕೊಂಡು ಬರ್ತಾ ಇದ್ವಿ, ಬಟ್ ದಾರಿ ಇಲ್ಲ ಸ್ಪೆಸಿಫಿಕ್ಲಿ. ಹಾಗಾಗಿ ಈಗ ನೋಡಿ, ಸಮಾಧಿಗಳು ಇಲ್ಲಿ ಸ್ಮಶಾನಕ್ಕೆ ಏನು 10 ಗುಂಟೆ ಇದು ಇಲ್ಲೇ ಬರುತ್ತೆ ಅಂತ ಸ್ಪೆಸಿಫಿಕ್ಕಾಗಿ ಮೀಸಲು ಮಾಡಿಲ್ಲ. ಆಮೇಲೆ ರೋಡ್ಗೂ ಅವರು ದಾರಿ ಕೊಟ್ಟಿಲ್ಲ. ಈಗ ಹಾಗಾಗಿ ಏಕಾಏಕಿ ನಮ್ಮ ಯುವಜನಾಂಗ ಏನಿದ್ದಾರೆ ಎಲ್ಲರೂ ಪ್ಲಾನ್ ಮಾಡಿ ಅಟ್ಲೀಸ್ಟ್ ಇವತ್ತಾದರೂ ಅವರು ಈಗ ದೊಡ್ಡ ಹಿರಿಯರು ಅವ್ರಿಗಾದರೂ ನ್ಯಾಯಮುಕ್ತಿ ಸಿಗಲಿ, ಅವರಿಂದ ಆದರೂ ನಮ್ಗೆ ದಾರಿ ಸಿಗಲಿ ಅಂತ ಎಲ್ಲರೂ ಇವತ್ತು JCB ಕರ್ಕೊಂಡ್ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಈಗ RI ಸಾಹೇಬರು, ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲ ಬಂದು ಅವರು ದಾರಿ ಬಿಡ್ತೀವಿ, ಆದರೆ ನೀವು JCB ಏನು ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿದ್ರು. ನಾವು ಗೋಮಾಳ ಜಮೀನಲ್ಲಿ ಮತ್ತು 10 ಗುಂಟೆ ಜಾಗ ಏನಿದೆ ಆ SC/ST ಮೀಸಲಿರೋ ಆ ಜಾಗದಲ್ಲಿ ನಾವು ದಾರಿ ಮಾಡಬೇಕು, ನಿಮ್ಮ ಜಾಗದಲ್ಲಿ ನಾವು ಬರ್ತಾ ಇಲ್ಲ ಅಂತ ನಾವು ಮಾತಾಡಿದ್ವಿ. ಮತ್ತು RI ಸಾಹೇಬರು ಅವರೆಲ್ಲ ಬಂದರು. ಅವರು ಹೇಳಿದ್ರು, ಈ ಗೋಮಾಳ ಜಮೀನು ನೀವು ಯಾಕೆ ಮಾಡಿದ್ವಿ, ನಿಮ್ಮದೇ ತಪ್ಪು ಅಂತೇಳಿ ಈಗ JCB ತಾತ್ಕಾಲಿಕವಾಗಿ ರೋಡ್ ಮಾಡಿಸ್ಕೊಡ್ತಾ ಇದ್ದಾರೆ. ಬಟ್ ಇದೇನಂದರೆ ಇದು ಇವತ್ತಿನೊಂದು ಸಮಸ್ಯೆ ಅಲ್ಲ, ದಲಿತರಿಗೆ ಇಲ್ಲಿ ಏನೇ ಸಮಸ್ಯೆ ಆದರೂ ಎಲ್ಲಿದ್ರೂ ಬರಲ್ಲ, ಯಾರೂ ಬರಲ್ಲ, ಏನೂ ಮಾಡಲ್ಲ. ಇಲ್ಲಿ ನಾವು ಯಾರೋ ಒಬ್ಬರನ್ನ ಏನೋ ಒಂದು ಸಮಸ್ಯೆ ಆಯಿತು ಅಂದರೆ ಅವರೇ ಬಗೆಹರಿಸ್ಕೋಬೇಕು. ಅವ್ರ ಮೇಲೆ ಯಾರು ಏನೇ ಮಾಡಿದ್ರು ಯಾರೂ ಬಂದು ಸಪೋರ್ಟ್ ಮಾಡಲ್ಲ. ಅದೇ ಮೇಲ್ವರ್ಗವ್ರಿಗೆ ಏನಾದರೂ ಒಂದು ಸಮಸ್ಯೆ ಆದರೆ ಎಲ್ಲ ಒಂದಾಗ್ತಾರೆ, ಇದು ಮಾಡ್ತಾರೆ. ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು. ಆಮೇಲೆ ಇಲ್ಲಿ ಸ್ಮಶಾನಕ್ಕೆ ಏನು ಜಾಗ ಇದೆಯೋ ಅದು ಮೀಸಲಿಟ್ಟು ಇದಕ್ಕೆ ಏನೇನು ಬೇಕೋ ಅದು ಅಭಿವೃದ್ಧಿ ಮಾಡಿ, ಮತ್ತು ಆ ರೋಡ್ ಏನಿದೆಯೋ ಆ ರೋಡ್ ಕ್ಲಿಯರ್ ಕಟ್ಟಾಗಿ ಅಳತೆ ಮಾಡಿಸಿ SC ಆಗಿರ್ಬೋದು, SC ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ತಾಲೂಕು ಸರ್ವೇರ್ ಇರ್ಬೋದು, ಮತ್ತು DC ಸಾಹೇಬ್ರು ಇರ್ಬೋದು, ಅವರೇ ಸ್ಪಾಟಿಗೆ ಬಂದು ನಮ್ಮ ಜಾಗ ಎಲ್ಲಿ ಬರುತ್ತೋ, ನಮ್ಗೆ ಓಡಾಡೋಕ್ಕೆ ಏನು ಬರುತ್ತೋ, ನಮ್ಗೆ ನಾಳೆ ಬೆಳಗ್ಗೆ ತೊಂದರೆ ಆಗ್ದಂಗೆ ಎಲ್ಲ ಕ್ಲಿಯರಾಗಿ ಮಾಡಿಕೊಟ್ಟು, ನಮ್ಗೆ ರಸ್ತೆ ಮಾಡಿಕೊಟ್ಟು, ಸ್ಮಶಾನಕ್ಕೆಲ್ಲ ಕ್ಲಿಯರಾಗಿ ದಾರಿ ಮಾಡಿಕೊಟ್ಟು ನಮಗೆ ಎಲ್ಲ ಹದ್ದುಬಸ್ತು ಮಾಡಿಕೊಡ್ಬೇಕು. ತಹಸೀಲ್ದಾರ್ ಸಾಹೇಬ್ರು ಕೊಟ್ಟಿದ್ವಿ, AC ಸಾಹೇಬ್ರಿಗೆ ಕೊಟ್ಟಿದ್ವಿ, ಪಂಚಾಯತಿಯಲ್ಲಿ ಕೊಟ್ಟಿದ್ವಿ, DC ಸಾಹೇಬ್ರಿಗೂ ಕೊಟ್ಟಿದ್ವಿ. ಸರ್ ಎಷ್ಟು ವರ್ಷದಿಂದ ಓಡಾಡ್ತಾನೆ ಇದೀವಿ ಸರ್ ನಾವು. ತಹಸೀಲ್ದಾರ್ ಸಾಹೇಬ್ರು ಕೊಟ್ಟರು ಇವಾಗ ಬರ್ತೀವಿ ಅಂತಾರೆ, ಬರಲ್ಲ. ಹಾಗಾಗಿ ಈ ಸಮಸ್ಯೆ ಅಟ್ಲೀಸ್ಟ್ ಇವತ್ತಾದರೂ ನಮಗೆ ತಾತ್ಕಾಲಿಕವಾಗಿ ಓಡಾಡೋಕ್ಕಾದ್ರೂ ನಮ್ಗೆ ರಸ್ತೆ ಬೇಕು ಅಂತ ನಾವೀಗ ಪ್ರೊಟೆಸ್ಟ್ ಮಾಡಿ ಆಮೇಲೆ ಸರ್ಕಾರಿ ರಸ್ತೆಯಲ್ಲಿ ಎಣ್ಣೆ ಎತ್ಕೊಂಡು ಹೋಗ್ಬೇಕು, ಎಲ್ಲ ಇದು ಮಾಡಬೇಕು ಅಂತಂದೇಳಿ ಇದು ಮಾಡಿದ್ರೆ ಸರ್ಕಾರಿ ರಸ್ತೆಯಲ್ಲಿ ಬಿಡ್ತಾ ಇಲ್ಲ. ಊರ ಒಳಗಡೆ ಇದೊಂದು ದೊಡ್ಡ ಇದಾಗ್ಬಿಟ್ಟೈತೆ. ಯಾವ ರೀತಿ ಸರ್ಕಾರಿ ರಸ್ತೆಯಲ್ಲಿ ಎತ್ಕೊಂಡು ಹೋದ್ರೆ ಇವ್ರಿಗೇನು ಈಗ ಹಿಂಗೆ ಎಲ್ಲಾರ ಇದರಲ್ಲೇ ಇದೆ ಎತ್ಕೊಂಡು ಬಂದು ಈಗ ಇಲ್ಲಿ ಹಾಕ್ಬೇಕು. ಸರ್ಕಾರಿ ರಸ್ತೆ ಇದೆ, ಹಿಂಗೆ ಹೊಲಗಳಲ್ಲಿ ಎತ್ಕೊಂಡು ಬಂದು ಇದು ಮಾಡಬೇಕು. ಸರ್ಕಾರಿ ರಸ್ತೆಯಲ್ಲಿ ಬಂದು ನೇರವಾಗಿ ಹಿಂಗೆ ಬಂದು ಎತ್ಕೊಂಡು ಬರ್ಬೋದಲ್ಲ, ಅದಿಲ್ಲ. ಯಾವ ಹೋಗಿ ಹೊಸದ ಬಿಟ್ಟು ಇಷ್ಟು ದಿವಸ ಆಗಿ ನಮ್ಮ ಕೈ ಇದಾಗಿಲ್ಲ, ಆಯಿತಾ. ನಾವು ದಲಿತರನ್ನ ಎತ್ಕೊಂಡು ಹೋಗೋಕೆ ಹೊರಗಡೆ ಬಿಡ್ತಾ ಇಲ್ಲ ನಮ್ಮನ್ನ ರಸ್ತೆಯಲ್ಲಿ. ದಲಿತರಂದು ಒಂದೇ ಒಂದು ಕಾರಣಕ್ಕಾಗಿ ನಮಗೆ ಯಾವುದೇ ರೀತಿ ಅವಕಾಶಗಳು ಕಲ್ಪಿಸಿಲ್ಲ. ಇದೊಂದೇ ಅಲ್ಲ ಸರ್, ತುಂಬ ಸಮಸ್ಯೆಗಳಿದ್ದಾವೆ. ಇದು ಎಮರ್ಜೆನ್ಸಿಯಾಗಿ ಇದೊಂದು ಬಗೆರ್ಲಿ ಅಂತ ನಾವು ಇಟ್ಕೊಂಡಿರೋದಷ್ಟೇ. ಸರಿಯಾದಂಥ ಇದುವರೆಗೂ ಒಂದು ಕಾಂಕ್ರೀಟ್ ರೋಡ್ ಆಗಿಲ್ಲ. ನಮ್ಮ ತಾಲೂಕಲ್ಲೇ ಮಿನಿಸ್ಟ್ರ್ ಇದ್ದಾರೆ, ದಲಿತರಿಗೆ ಸರಿಯಾದಂಥ ಮನೆ ಇಲ್ಲ. ಈಗ ಒಂದು ಲೋನ್ ಬಂದ್ರೂ ದಲಿತರಿಗೆ ಅದು ಸಿಗ್ತಾ ಇಲ್ಲ, ಒಂದು ಮನೆ ಇಲ್ಲ, ಒಂದು ಎಲ್ಲ ಇದು ಮೇಲ್ವರ್ಗದವ್ರು ಪಾಲಾಗ್ತಾ ಇದೆ. SC/STಗೆ ಬರೋಂಥದ್ದು, ಪಂಚಾಯತಿಗೆ ಬರೋಂಥ ಫಂಡು ಅವ್ರಿಗೆ ಸಿಗ್ತಾ ಇಲ್ಲ. ಇವೆಲ್ಲ ಅನುಕೂಲಗಳು ನಮ್ಗಾಗಿದ್ದಿದ್ದೆ ನಾವು ಈ ಥರ ಈಗ ಪ್ರೊಟೆಸ್ಟ್ ಮಾಡಿ ಈ ಥರ ರಿಸ್ಕ್ ತೊಗೊಂಡು ಈ ಥರ ಕಷ್ಟಪಡಬೇಕನ್ನೋ ಅವಶ್ಯಕತೆ ಏನಿರಲಿಲ್ಲ. ಇಲ್ಲೆಲ್ಲ ಒಂದೇ, ಇಲ್ಲಿ ದಲಿತರನ್ನ ಒಂದೇ ಒಂದು ಕಾರಣಕ್ಕಾಗಿ ಇವೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಈಗ ನಮ್ಮ ತಾಲೂಕೆಲ್ಲ ಇಂಟೈರ್ ಕರ್ನಾಟಕದಲ್ಲಿ ದಲಿತ ಸಂಘಟನೆಗಳಿದ್ದಾವೆ, ಎಷ್ಟೋ ದಲಿತ ಸಂಘಟನೆಗಳಿದ್ದಾವೆ, ದಲಿತ ನಾಯಕರಿದ್ದಾರೆ. ನೋಡಿದ್ರೆ ಎಲ್ಲ ಫೇಸ್ಬುಕ್ಗಳಲ್ಲಿ ಬಿಳಾಬಲ್ ಕೊಡೋದು ಒಂದು ಬಿಟ್ಟರೆ ಬಂದು ಯಾರು ಜನರ ಸಮಸ್ಯೆ ಇಲ್ಲಿ ದಲಿತರೇ ಅಂತಲ್ಲ, ಯಾರೇ ಆಗಲಿ ಸಮಸ್ಯೆ ಆದರೆ ಅವ್ರು ಬಂದು ಮುಂದೆ ನಿಂತ್ಕೊಂಡು ಅವ್ರ ಸಮಸ್ಯೆಗಳು ಯಾರು ಬಗೆಹರಿಸೋರಿಲ್ಲ. ದಲಿತರ ಸಮಸ್ಯೆ ಬಗೆಹರಿಸಬೇಕಾದ್ರೆ ಮೊದಲು ಅವರಿಗೆ ಪೇಮೆಂಟ್ ಮಾಡಬೇಕು. ಇದೊಂದು ಮೊದಲು ಅವ್ರಿಗೆ ನಮ್ಮ ಎಷ್ಟು ಕಷ್ಟ ಇರಲಿ ಬಿಡಿ, ಅವ್ರಿಗೆ ಸ್ವಲ್ಪ ಯಾವಾಗ ಹೇಳಿದ್ದೀರಾ ಲಂಚ ಕೊಡಬೇಕು ಪ್ರತಿಯೊಂದಕ್ಕೂ.
ಈಗ ನಾವು ಇವತ್ತು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂದರೆ ನಮ್ಮ ಯುವಕರಿಂದ ಕಷ್ಟ ಬಿದ್ದಿದ್ದೀವಿ, ಯಾವ ನಾಯಕರಿಂದ ನಾವು ಕಷ್ಟ ಬಿದ್ದಿಲ್ಲ, ಈಗ ನಮ್ಮ ಯುವಕರಿಂದ ಇಷ್ಟೊಂದು ಸಮಸ್ಯೆ ಆಗಿದೆ. ಯಾವ ದಲಿತ ಸಂಘಟನೆಯವರು ಇಲ್ಲಿ ಬಂದಿಲ್ಲ, ಇಲ್ಲಿ ಹುಡುಗರೆಲ್ಲ ಮನಸ್ಸು ಮಾಡಿ ಯಾವ ಸಂಘಟನೆ ಇಲ್ಲ, ಯಾವ ಮನಸ್ಸು ದ್ವೇಷ ಏನು ಇಲ್ದಿರ ಏಕಾಏಕಿ ಬಂದು ಮಾಡಿರೋದು ಅಷ್ಟೇನೆ. ಯಾವ ಸಂಘಟನೆಯವರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ಬಂದು ಯಾವ ರಾಜಕೀಯವರು ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಹುಡುಗರು ಒಗ್ಗಟ್ಟಾಗಿ ಎಷ್ಟು ದಿನ ಅಂತ ನಾವು ಸಹಿಸ್ಕೊಂಡಿರೋಕ್ಕಾಗುತ್ತೆ ಸರ್ ಈ ಸಮಸ್ಯೆಗಳು? ಎಷ್ಟು ದಿನ ಅಂತ ನಾವು ಈ ಸಮಸ್ಯೆಗಳು ಎಷ್ಟು ದಿನ ನಾವು ನೋಡ್ಕೊಟ್ಕೊಂಡಿರೋಕ್ಕಾಗುತ್ತೆ? ಹಾಗಾಗಿ ಯಾವ ನೋಡಿ ಇದುವರೆಗೂ ಯಾವ ಸಂಘಟನೆಯವರು ಬಂದಿಲ್ಲ, ಯಾವ ಇವರು ಬಂದು ನಮ್ಗೆ ಸಪೋರ್ಟ್ ಮಾಡಿಲ್ಲ, ಮಾತಾಡಿಲ್ಲ. ಎಲ್ಲ ಹುಡುಗರೇ ಡಿಸಿಷನ್ ತಗೊಂಡು ನಾವು ತಾತ್ಕಾಲಿಕವಾಗಿ ಇಲ್ಲಿ ಬಂದಿದ್ದು. ಎಲ್ಲ ಈಗ ರಾತ್ರಿ ತೀರ್ಕೊಂಡಿದ್ದಾರೆ ರಾಮಪ್ಪ ಅವರು. ಆ ರಾತ್ರಿಯಿಂದನೂ ಈಗ ಹೋಗಕ್ಕೆ ಎಲ್ಲಿ ದಾರಿನೇ ಇಲ್ಲ ಅಂತ ಅಷ್ಟೊಂದು ಯೋಚನೆ ಮಾಡಿ ಹುಡುಗರು ಏನಾದರೂ ಆಗಿ ಅವ್ರ ಕಾನೂನು ಗೊತ್ತಿಲ್ಲ, ಹೇಳ್ಬೇಕಂದ್ರೆ ಕಾನೂನು ತಿಳುವಳಿಕೆ ಇಲ್ಲ. ನಮ್ಗೇನಾದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಓಡಾಡೋಕ್ಕೂ ದಾರಿ ಇಲ್ಲ. ನಾವು ಸ್ವತಂತ್ರ ಬಂದೇನು ಪ್ರಯೋಜನ, ನಾವು ನಾವು ಇಷ್ಟು ದಿನ ಬದುಕೇನು ಯೂಸ್ ಇಲ್ಲ ಅಂತೇಳಿ ಅದೇ ಒಂದು ಗಾದೆ ಮಾತಿದೆಯಲ್ಲ ಸರ್, ಎಲ್ಲಿಗೆ ಬಂತು ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಆ ಥರ ಆಗಿದೆ ನಮ್ಮೂರು. ಹಾಗಾಗಿ ಪಂಚಾಯತಿನಲ್ಲಿ ನಮ್ಗೆ ದಲಿತರ ಅನ್ನೋದು ಪಂಚಾಯತಿನಲ್ಲಿ ಗೌರವನೇ ಇಲ್ಲ. ಪಂಚಾಯತಿನಲ್ಲಿ ಕಾಸ್ಬೇಕು, ಅವ್ರಿಗೆ ಇದು ಮಾಡಬೇಕು. ಅರ್ಜಿ ಕೊಟ್ಟರು ವ್ಯಾಲ್ಯೂ ಇಲ್ಲ, ಪಂಚಾಯತಿನಲ್ಲಿ 3 ವರ್ಷ ಆಗಿದೆ. ಒಬ್ಬನು ಇದು ಮಾಡ್ತಾರೆ ಅವರು. ನಮ್ಮ ದಲಿತಕ್ಕಂತೂ ನಮ್ಗೆ ಇದಿಲ್ಲ. ಜೀವನದಾಗ ಅಲ್ಲಿ ಪಂಚಾಯತಿನಲ್ಲಿ ಏನು ನಮ್ಗೆ ಇದಿಲ್ಲ, ಏನಿಲ್ಲ. ಕ್ಷೇತ್ರದಲ್ಲಿ ಮಿನಿಸ್ಟರ್ ಸಾಹೇಬ್ರು ಇದ್ದಾರೆ, ಸುಧಾಕರ್ ಸಾಹೇಬರು, ಅವರು ಇದನ್ನ ಗಮನ ಹರಿಸಬೇಕು. ಇದುವರೆಗೂ ನಮ್ಮ ದಲಿತರು ಎಸ್ಪೆಷಲಿ ಮೈಲಾಪುರ ಗ್ರಾಮಕ್ಕೆ ಏನೇನು ಫೆಸಿಲಿಟಿ ಇಲ್ಲ. 3 ಹೇಳ್ಬೋದು, ಈಗ ಬಂದು ನೋಡ್ಲಿ ಒಂದು ರಸ್ತೆ ಇಲ್ಲ. ಹಾಕಿರೋ ರೋಡೇನೆ ಮೇಲ್ವರ್ಗ ಆದ್ರೆ ಒಂದು ಕಾಂಕ್ರೀಟ್ ರೋಡ್ ಹಾಕಿದ್ರೆ 5-6 ವರ್ಷ ಆದ್ಮೇಲೆ ಇನ್ನೊಂದು ರೋಡ್ ಹೋಗುತ್ತಲ್ಲಿ. ಇಲ್ಲಿ ದಲಿತರಿಗೆ ಓಡಾಡೋಕ್ಕೂ ರೋಡ್ ಇಲ್ಲ. ಮಳೆ ಬಂದರೆ ಮಕ್ಕಳು ಎತ್ಕೊಂಡೇ ಇಲ್ಲ, ಅಟ್ಲೀಸ್ಟ್ ಡ್ರೈನೇಜ್ ಒಳಗಡೆ ನಡ್ಕೊಂಡು ಹೋಗ್ಬೇಕು, ಆ ಥರ ಪರಿಸ್ಥಿತಿ ಇದೆ. ಹಾಗಾಗಿ ಮಾನ್ಯ ಸುಧಾಕರ್ ಸಾಹೇಬರು ಆಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಇದ್ದಾರೋ ಎಲ್ಲ ನೋಡಿ, ದಲಿತ ಸಂಘಟನೆಯವರು ನೋಡಿ, ಎಲ್ಲ ನಿಮ್ಮ ಬಂಡವಾಳಗಳಿಗೆ ಯೂಸ್ ಮಾಡ್ಕೋಬೇಡ್ರಿ. ಅಟ್ಲೀಸ್ಟ್ ಇಷ್ಟೊಂದು ಯುವಕರು ಇದ್ದಾರೆ, ಅವ್ರನ್ನೇನಾದರೂ ಎಜುಕೇಷನ್ ಕಡೆ ಬರೋದು ಮಾತಾಡೋದು, ಅವ್ರಿಗೆ ಎಜುಕೇಷನ್ ಕಡೆ ಗಮನ ಹರಿಸೋ ಥರ ಮತ್ತು ಅಭಿವೃದ್ಧಿಗೆ ಏನು ಬೇಕು ಆ ಥರ ಸೌಲಭ್ಯಗಳು ಕಲ್ಪಿಸ್ಕೊಡ್ಬೇಕಾಗಿ ಮತ್ತು ಮಾನ್ಯ ಸಚಿವರ ಹತ್ರ ನಾನು ಕೇಳ್ಕೊಳ್ಳೋದು ಏನಂದರೆ, ಈ ಥರ ಯಾರ್ಯಾರು ಇದ್ದಾರೋ ನೀವು ಅಕ್ಕಪಕ್ಕ ಲೀಡರ್ಗಳ ಮಾತಾಗಿ ಕೇಳಬೇಡಿ. ಯಾವತ್ತೇ ಈಗಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಅಲ್ಲಿ ವಾಸ್ತವ ಏನಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಆ ಥರ ಬಂದು ನೀವೇ ಖುದ್ದು ಬಂದು ನೋಡಿ, ಯಾರಿಗೆ ಅನಾನುಕೂಲ ಇರುತ್ತೆ ಅವ್ರಿಗೆ ಅನುಕೂಲ ಮಾಡಿ. ಮನೆ ಇಲ್ಲ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮನೆಗೆ ಅನುಕೂಲ ಮಾಡಿಕೊಡಿ. ಯಾರಿಗಿಲ್ಲ ಅವ್ರಿಗೆ ಮಾಡಿಕೊಡಿ. ಮತ್ತು ಯಾರಿಗೆ ರೋಡ್ ಇಲ್ಲ ಅವ್ರಿಗೆ ರೋಡ್ ವ್ಯವಸ್ಥೆ ಮಾಡ್ಕೊಡಿ. ಅಟ್ಲೀಸ್ಟ್ ನಾವು ಮೂಲಭೂತ ಸೌಕರ್ಯಗಳಾದರೂ ಕೊಟ್ಟರೆ ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ನಾವು ಸ್ವತಂತ್ರ ಬಂದೈತೆ, ನಾವು ಒಂದು ಸ್ವಲ್ಪ ಗೌರವಯುತವಾಗಿ ಬದುಕೋಕ್ಕೆ ನಮಗೂ ಅವಕಾಶ ಆಗುತ್ತೆ. ಏನೂ ಇಲ್ಲ, ಸುಮ್ಮನೆ ಹೇಳ್ಕೊಳಕ್ಕೆ ಮಿನಿಸ್ಟ್ರುಗಳಾಗ್ತಾವ್ರೆ. ಮತ್ತು ಎಷ್ಟೆಷ್ಟು ಕೊಂಡು ಕೋಟಿ ಬರ್ತೈತೆ ಹೋಗ್ತೈತೆ. ಪಂಚಾಯತಿಗೆ ನೋಡಿದ್ರೆ 1 ವರ್ಷಕ್ಕೆ 20 ಲಕ್ಷ 30 ಲಕ್ಷ ಬರ್ತೈತೆ. ನರೇಗಾ ದುಡ್ಡು ಏನೋ ಆಗ್ತದೆ ಅಂತ ಕಾಣಿಸ್ತಾ ಇಲ್ಲ. ಅಲ್ಲಿಗೋದ್ರೂ ದಲಿತರಿಗೆ ಗೌರವ ಇಲ್ಲ. ದಲಿತರು ಇನ್ನೆಲ್ಲ ಹೋಗ್ಬೇಕು? ಏನೇ ಮಾತಾಡಿದ್ರು ಹೊರಗಡೆ ನೋಡಿ ಅಂತ ಯಾರೋ ಲೀಡರ್ ಇಟ್ಕೊಂಡು ಹೋದ್ರೆ ಮಾತ್ರ ಕೆಲಸ ಆಗುತ್ತೆ. ನಾವು ಓಟ್ ಹಾಕೋದು, ನಾವು ಗೆದ್ದಾದ್ಮೇಲೆ ನಾವು ಅವ್ರ ಬಾಲ ಇಟ್ಕೊಂಡು ಹೋಗ್ಬೇಕು. ಈ ತರ ಪರಿಸ್ಥಿತಿ ಆಗಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ಈಗ ದಲಿತರಿಗೆ ಏನು ಅನ್ಯಾಯ ಆಗ್ತಾ ಇದೆಯಾ ಅದು ನಾವು ಒಂದೇ ಸಲ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಲ್ಲ. ಯಾವ್ಯಾವುದು ತುಂಬಾ ಅವಶ್ಯಕತೆ ಇದೆಯೋ ಅಟ್ಲೀಸ್ಟ್ ಅದಾದ್ರೂ ಒಂದೊಂದಾದ್ರೂ ನಮ್ಗೆ ಕ್ಲಿಯರ್ ಮಾಡಿಕೊಡಿ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ.